ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಏನು PSI ಹಿಂದಿನ ಪರೀಕ್ಷೆಗಳು ನಡೆದಂತಹ ಪತ್ರಿಕೆಗಳು ಅಥವಾ PSI ನೇಮಕಾತಿ ಪರೀಕ್ಷೆ ಪತ್ರಿಕೆಗಳಲ್ಲಿ ಇರುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಬಿಡಿಸುವಂತಹ ಒಂದು ಸರಣಿಯ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಆ ಸರಣಿಯ ಭಾಗವಾಗಿ ಮೊದಲನೇ ವಿಡಿಯೋನ ಮಾಡ್ತಾ ಇದ್ದೀವಿ. 2021 ಅಕ್ಟೋಬರ್ 3ನೇ ತಾರೀಕು ನಡೆದಂಥ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ. ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 45ರಿಂದ 50 PSI ಪ್ರಶ್ನೆ ಪತ್ರಿಕೆಗಳಿಂದ ಎಲ್ಲ ಪತ್ರಿಕೆಗಳ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಬಿಡಿಸ್ತೀನಿ. ನಿಮ್ಗೆ ಅದನ್ನು ಬಿಡಿಸೋದು ಹೇಗೆ, ಶಾರ್ಟ್ ಟ್ರಿಕ್ಸಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ನಾನೀಗ ಮೊದಲನೇ ಪ್ರಶ್ನೆ ಶುರು ಮಾಡ್ತಾ ಹೋಗೋಣ. ಇಲ್ಲೊಂದು ಪ್ರಶ್ನೆ ಇದೆ. 3 ಸಹೋದರಿಯರ ಸರಾಸರಿ ವಯಸ್ಸು ರೈಟ್ 20 ಆಗಿದೆ ಮತ್ತು ಅವರ ವಯಸ್ಸಿನ ಅನುಪಾತ ಅಥವಾ ವಯಸ್ಸು 3:5:7 ಅನುಪಾತದಲ್ಲಿದೆ. ಹಾಗಾದರೆ ಅತ್ಯಂತ ಕಿರಿಯ ವಯಸ್ಸಿನ ಆಯ್ತಾ ಮಹಿಳೆ ವಯಸ್ಸೇನು ಅನ್ನುವಂಥದ್ದು ಅಥವಾ ಅವರ ವಯಸ್ಸೆಷ್ಟು ಅನ್ನುವಂಥದ್ದನ್ನ ನಮ್ಮ ಪ್ರಶ್ನೆಯಲ್ಲಿ ಕೇಳಿದರೆ ರೈಟ್. 3 ಜನ ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ. ಹಾಗಾದ್ರೆ ಅವರ ವಯಸ್ಸಿನ ಮೊತ್ತ ರೈಟ್ ಅಥವಾ ಆಲ್ವೇಸ್ ನೆನಪಲ್ಲಿಟ್ಕೊಂಡ್ರೆ ಮೊತ್ತ ಇಸ್ ಈಕ್ವಲ್ ಟು ಆವ್ರೇಜ್ ಇಂಟು ಎನ್ ಅಂತ ಬರಿತೀವಿ. ಆವ್ರೇಜ್ ಎಷ್ಟಿದೆ? 20 ಇದೆ. ಎನ್ ಅಂದರೆ 3 ಜನ ಇದ್ದಾರೆ, 23 60 ಆಗುತ್ತೆ. ಹಾಗಾಗಿ 3 ಜನರ ವಯಸ್ಸಿನ ಮೊತ್ತ 60 ವರ್ಷ ಆಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಹೇಳ್ತಾ ಹೋಗ್ತಾರೆ, ಈ 3 ಜನರ ವಯಸ್ಸಿನ ಅನುಪಾತ ಎಷ್ಟಿದೆ ಅಂತಂದ್ರೆ 3:5:7 ಇದೆ. ಅಂತಂದ್ರೆ ಈ 60 ವರ್ಷನ ಆಯ್ತಾ ಭಾಗಗಳಾಗಿ ಮಾಡಿ, ಒಬ್ಬರಿಗೆ 3 ಭಾಗ, ಒಬ್ಬರಿಗೆ 5 ಭಾಗ, ಒಬ್ಬರಿಗೆ 7 ಭಾಗ ಅಂತ ಬಂದಾಗ ನೋಡಿ, ಇಲ್ಲಿ ಮೊತ್ತ ಅಂತ ಕೊಟ್ಟಿರೋದ್ರಿಂದ ಟೋಟಲ್ ಆಗಿರೋದ್ರಿಂದ ನೀವು ಇವನ್ನು ಸಹ ಟೋಟಲ್ ಮಾಡಿ. 3, 5, 8, 8, 7, 15. ಹಾಗಾದ್ರೆ 15 ಯೂನಿಟ್ಸ್ ಇಸ್ ಈಕ್ವಲ್ ಟು 60 ವರ್ಷ ಆಗುತ್ತೆ. 15 1 15 4 1 ಯೂನಿಟ್ ಇಸ್ ಈಕ್ವಲ್ ಟು ರೈಟ್ 1 ಯೂನಿಟ್ ಇಸ್ ಈಕ್ವಲ್ ಟು 4 ವರ್ಷ ಆಗುತ್ತೆ. ನನಗೆ ಈಗ ಅತ್ಯಂತ ಚಿಕ್ಕವಳು ಯಾರು ಅಂತ ಕೇಳಿದಾಗ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬಳಿಗೆ 3 ಯೂನಿಟ್ ಇದೆ, ಒಬ್ಬಳಿಗೆ 5 ಇದೆ, ಇನ್ನೊಬ್ಬರಿಗೆ 7 ಇದೆ. ಹಾಗಾದ್ರೆ 3 ಯೂನಿಟ್ ಇರುವಂಥವಳೆ ಅತ್ಯಂತ ಚಿಕ್ಕ. 1 ಯೂನಿಟ್ಗೆ 4 ವರ್ಷ ಆದರೆ 3 ಯೂನಿಟ್ಗೆ 3 × 4 3 4 12 ವರ್ಷ ಆಗುತ್ತೆ. 3 4 12 ವರ್ಷ. ಹಾಗಾಗಿ ಅತ್ಯಂತ ಕಿರಿಯವಳ ಅಥವಾ ಕಿರಿಯ ಸಹೋದರಿಯ ವಯಸ್ಸೆಷ್ಟಪ್ಪ ಅಂತಂದ್ರೆ ಅದು 12 ವರ್ಷ ಆಗುತ್ತೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವಾಗಾದ್ರೂ ಅಷ್ಟೇ ತಾವು ಬಹಳಷ್ಟು ಜನಕ್ಕೆ ಕಷ್ಟ ಅಂತ ಏನಪ್ಪಾ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಕಷ್ಟ. ದಯವಿಟ್ಟು ತಾವು ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಂಡ್ರಿ, ಯಾವತ್ತೂ ಜಗತ್ತಲ್ಲಿ ಯಾವುದು ಕೂಡ ಕಷ್ಟ ಅಲ್ಲ. ಯಾಕೆ ಅಂತಂದ್ರೆ ಇಫ್ ಎ ಕ್ಯಾನ್ ಡೂ ಎ ಜಾಬ್ ಅಂಡ್ ಬಿ ಕ್ಯಾನ್ ಡೂ ಎ ಜಾಬ್ ಅಂದ್ರೆ ವೈ ಕಾಂಟ್ ಸಿ. ಯಾರಿಗೋ ಇಬ್ಬರಿಗೆ ಆಗ್ತಾ ಇದೆ, ಎ ಮಾಡ್ತಾ ಇದ್ದಾನೆ, ಬಿ ಮಾಡ್ತಾ ಇದ್ದಾನೆ, ಹಾಗಾದ್ರೆ ಸಿಗೂ ಸಾಧ್ಯ ಇದೆ ಅಂತ ಅರ್ಥ. ಯಾರೂ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ನಿನ್ನಿಂದಲೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬಹುದು. ಇಫ್ ಆಲ್ರೆಡಿ ಒಬ್ಬ ಮಾಡ್ತಾ ಇದ್ದಾನೆ ಅಂತಂದಾಗ ರೈಟ್ ನೀನು ಮಾಡೋಕ್ಕಾಗುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ನಾನು ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಬಂದಾಗ ಮೆಂಟಲ್ ಎಬಿಲಿಟಿ ಇಸ್ ನಥಿಂಗ್ ರೈಟ್. ಆ ಮೈಂಡ್ ಸೆಟ್ಟನ್ನು ತೆಗೆದು ಪಕ್ಕಕ್ಕೆ ಇಡಬೇಕಾಗುತ್ತೆ. ನನಗೆ ಕಷ್ಟ ಅನ್ನುವಂಥ ಮೈಂಡ್ ಸೆಟ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಟಾಗ ಮಾತ್ರ ಈ ಜಗತ್ತಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ರೈಟ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆಲ್ವೇಸ್ ನೀವು ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಂಡಿರ್ಬೇಕು. ಯಾವೊಬ್ಬ ವ್ಯಕ್ತಿ ಗೆಲ್ತಾನೆ ನೋಡಿ, ನೀವು ಒಂದಷ್ಟು ಕಲಿಯುವಂಥ ವಿಚಾರ ಇದೆ. ಪೊಲಿಟಿಷಿಯನ್ಸ್ ನೋಡಿ, ಅವನಿಗೆ ಗೊತ್ತಿರುತ್ತೆ ರೈಟ್, ನಾನು 5,000 ಓಟ್ ತಗೊಂಡ್ರೆ ಹೆಚ್ಚು ಅಂತೇಳಿ ಗೆಲ್ಲಲ್ಲ ಅಂತ ಗೊತ್ತಿರುತ್ತೆ. ಬಟ್ ಆದರೂ ವೇದಿಕೆ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು 50,000 ಓಟ್ಗಳ ಮೆಜಾರಿಟಿಯಿಂದ ಗೆಲ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಕಾನ್ಫಿಡೆನ್ಸ್, ಅವನ ಕಾನ್ಫಿಡೆನ್ಸ್ ತುಂಬಿಸ್ಕೊಳ್ಳೋಕ್ಕೆ ಮತ್ತು ಅವನ ಕಾರ್ಯಕರ್ತನ ಹುರಿದುಂಬಿಸೋದಕ್ಕೆ ರೈಟ್. ನೀವು ಹಾಗೆ ಇರಬೇಕು. ನಾನು ಗೆಲ್ತೀನಿ, ನಾನು ಮಾಡ್ತೀನಿ, ನಾನು ಈಸಿ ಅಂತ ಅಂದಾಗ ಮಾತ್ರ ನೀವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನೀವು ಆ ಪೊಲಿಟಿಷಿಯನ್ಸ್ಗಳ ಮನಸ್ಥಿತಿಯನ್ನು ಈ ವಿಚಾರದಲ್ಲಿ ಇಟ್ಕೋಬೇಕು ಅನ್ನೋಂತ ಹೇಳ್ತಾ ರೈಟ್ಸ್ ಮುಂದೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎರಡನೇ ಪ್ರಶ್ನೆ, 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಫ್ಲಾಟ್ನ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನ ಪ್ರತಿ ಚದರ ಮೀಟರ್ಗೆ 10ರಂತೆ ಹಾಕಲು ತಗುಲುವ ವೆಚ್ಚ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ರೈಟ್, ಇಲ್ಲೊಂದು ಫ್ಲಾಟ್ ಇದೆ ಆಯ್ತಾ. ಒಂದು ಆಯತಾಕಾರದ ಫ್ಲಾಟ್ ಇದೆ.
ಇದು 340 ಚದುರ ಆಯ್ತಾ 340 ಮೀಟರ್ಗಳಷ್ಟು ಸುತ್ತಳತೆ ಇದೆ. ಅಂದರೆ ಇಲ್ಲಿಂದ ಶುರುವಾಗಿ ಇಲ್ಲಿಂದ ಬಂದು ಹೀಗೋಗಿ ಈಗ ಬರೋದಕ್ಕೆ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಈಗಿದೆ ಈ 340 ಮೀಟರ್ ಸುತ್ತ ಇರುವಂಥ ಒಂದು ಫ್ಲಾಟ್, ಇದಕ್ಕೊಂದು ಬೇಲಿ ಹಾಕಬೇಕು. ನಾರ್ಮಲಾಗಿ ಇಲ್ಲಿ ಕ್ವಶನಲ್ಲಿ ಅವ್ರಿಗೆ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಆಗಿದೆ, ಅಗಲ ಅಂತ ಬರಲ್ಲ, ಅದು ಎತ್ತರ ಆಗಬೇಕಾಗುತ್ತೆ. 340 ಮೀಟರ್ ಎತ್ತರದ, ಆಯಿತಾ, 1 ಮೀಟರ್ ಎತ್ತರದ ನಾವು ಬೇಲಿ ಹಾಕ್ಬೇಕಾದಾಗ ಸೈಟ್ ಹಿಂಗೆ ಎತ್ತರಕ್ಕೆ ಹಾಕ್ತೀವಿ, ಹಿಂಗೆ ಅಗಲಕ್ಕೆ ಹಾಕಲ್ಲ, ಹಿಂಗೆ ಹಾಕೋದಿಲ್ಲ, ರೈಟ್. ಹಾಗಾಗಿ 1 ಮೀಟರ್ ಎತ್ತರದ ಬೇಲಿ ಹಾಕಬೇಕು ಅಂತಂದಾಗ ಸೊ ನನಗೆ ಆ ಬೇಲಿ ಎಷ್ಟುದ್ದ ಆಗಬೇಕು ಅನ್ನುವಂತಂದರೆ ಸುತ್ತಳತೆ ಹಾಕ್ತೀವಿ ಅಂದರೆ ಸುತ್ತು ಬೇಲಿ ಹೀಗೆ ಹಾಕ್ತೀವಿ. ಹಾಗಾದರೆ 340 ಮೀಟರ್ ಉದ್ದದ ಬೇಲಿ ಹಾಕಬೇಕಾಗುತ್ತೆ. 340 ಮೀಟರ್ ಉದ್ದ, ಯೂಶಲಿ 1 ಮೀಟರ್ ಎತ್ತರ ಇರುತ್ತೆ, ರೈಟ್. ಸೊ ಹಾಗಾದರೆ ಪ್ರತಿ ಮೀಟರ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತಾ ಇದ್ರೆ 10 ರೂಪಾಯಿ ಅಂತ ಖರ್ಚು ಬರುತ್ತೆ. ಹಾಗಾದರೆ 340 ಮೀಟರ್ಗೆ, ಅದಕ್ಕೆ ತಾವು ನೆನಪಲ್ಲಿ ಇಟ್ಕೊಂಡ್ರಿ, ಆಯಿತಾ, ಬೇಲಿ ಹಾಕಲು ತಗಲುವ ವೆಚ್ಚ ಇಸ್ ಈಕ್ವಲ್ ಟು ಬೇಲಿ ಹಾಕಲು ತಗಲುವ ವೆಚ್ಚ ಇಸ್ ಈಕ್ವಲ್ ಟು, ರೈಟ್. ಸೊ ಸುತ್ತಳತೆ ಇಂಟು ಪ್ರತಿ ಮೀಟರ್ಗೆ ತಗಲುವ ವೆಚ್ಚ, ಪ್ರತಿ ಮೀಟರ್ಗೆ ತಗಲುವ ವೆಚ್ಚ. ಹಾಗಾದರೆ ಸುತ್ತಳತೆ ಎಷ್ಟಿದೆ? ಸುತ್ತಳತೆ ಅವರೇ ಕೊಟ್ಟರೆ 340 ಮೀಟರ್ ಅಂತೇಳಿ, 340 ಇಂಟು 10, ರೈಟ್. ಸೊ ಹಾಗಾದರೆ 340 ಇಂಟು 10 ಅಂದರೆ 3400 ರೂಪಾಯಿಗಳು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೊಂಡ್ರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತೆ ಅಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ಎಸ್ ಸ್ನೇಹಿತರೆ, ಆ 2ನೇ ಪ್ರಶ್ನೆ ಆಯಿತು. ಸೊ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೊಂಡಿರಿ, ರೈಟ್. ಸರ್, ಇದು ಬಹಳ ಸಿಂಪಲ್, ಆಯಿತಾ. ಸಿಂಪ್ಲಿಫಿಕೇಶನ್ ಅನ್ನುವಂಥ ಒಂದು ಪ್ರಶ್ನೆ ಇದೆ, ರೈಟ್. ಸೊ ಇಲ್ಲಿ ಅಂದಾಜು ಪ್ರಶ್ನೆ, ಬ್ಯಾಂಕಿಂಗಲ್ಲಿ ಈ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಅಂದಾಜು ಮೌಲ್ಯ ಬರುತ್ತೆ ಅನ್ನುವಂಥದ್ದು. ನಮ್ಮ ಹುಡುಗರಿಗೆ ಏನೋ ದೊಡ್ಡ ಸಂಖ್ಯೆ ನೋಡ್ತಿಂಗಳು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಶುರುವಾಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಎಸ್ಪೆಷಲಿ ಈ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಹುಡುಗರು ಮೆಂಟಲ್ ಎಬಿಲಿಟಿ ಕ್ವಶನ್ ನೋಡ್ತಿಂಗಳು ಏನೋ ಕೈ ಕಾಲಲ್ಲಿ ನಡ್ಕಕ್ಕೆ ಶುರುವಾಗುತ್ತೆ. ದೇವರಾಣೆಗೆ ಆ ಥರದ ಯಾವುದೂ ಇಲ್ಲ. ಯಾವುದೇ ಕ್ವಶನ್ಸ್ ಇದ್ರ ಕಡೆ ತಲೆ ಕೆಡಿಸ್ಕೊಳ್ಬಾರ್ದು. ನೀವು ಕೂಲಾಗಿರಬೇಕು, ಕಾಮಾಗಿರಬೇಕು. ಬಟ್ ನಾನು ಮಾಡ್ತೀನಿ ಅನ್ನುವಂಥ ಒಂದು ದಮ್ ಇರಬೇಕು, ಧೈರ್ಯ ಇರಬೇಕು. ಆಮೇಲೆ ಸುಮ್ಮನೆ ಧೈರ್ಯ ಇದ್ರೆ ಸಾಲದು, ಪ್ರಾಕ್ಟೀಸ್ ಮಾಡಿರಬೇಕು, ರೈಟ್. ಸೊ ಯಾವಾಗ ಫ್ರೀ ಇರ್ತೀರ, ಕಂಪ್ಲೀಟ್ ಕಾನ್ಸೆಪ್ಟ್ ಏನು ಬರುತ್ತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಅಷ್ಟು ಕಾನ್ಸೆಪ್ಟನ್ನು ಒಂದು ಬಾರಿ ನೀವು ತಿಳ್ಕೊಬೇಕಾಗುತ್ತೆ. ಆಮೇಲೆ ಒಂದಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕನಿಷ್ಠ ಪಕ್ಷ ಒಬ್ಬ ವಿದ್ಯಾರ್ಥಿ ಒಂದು ಟಾಪಿಕ್ ಮೇಲೆ ಸುಮಾರು 200ರಿಂದ 250 ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸರ್, ಎಲ್ಲಿ ಸಿಗ್ತವೆ ಸರ್ ಈ ಪ್ರಶ್ನೆಗಳು? ಈ ಥರದವೆಲ್ಲ ಪ್ರಶ್ನೆಗಳು ಎಲ್ಲಿ ಸಿಗ್ತವೆ ಸರ್ ಅಂತಂದರೆ ಒಂದು 10, 15, 20 ವೆಬ್ಸೈಟ್ಗಳಿಗೆ ಹೋಗ್ತಾ ಹೋಗಿ. ಅದು indiabix.com ಇರ್ಬೋದು, ಟಾಪರ್ ಇರ್ಬೋದು, ರೈಟ್. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲಿ ವಿಡಿಯೋಗಳು ಸಿಗ್ತವೆ ಅಥವಾ ಆ ವೆಬ್ಸೈಟ್ ಯಾವುವು ಅನ್ನುವಂಥ ಹೇಳ್ತಾ ಹೋಗ್ತೀವಿ. ಅಟ್ಲೀಸ್ಟ್ ಒಬ್ಬ ವಿದ್ಯಾರ್ಥಿ ಒಂದು ಟಾಪಿಕ್ನ ಮೇಲೆ ಸುಮಾರು 250ರಿಂದ 300 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದಾಗ, ರೈಟ್, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟಲ್ಲಿ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆ ಏನಪ್ಪ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅದು ದೊಡ್ಡ ಸಮಸ್ಯೆ ನಮಗೆ. ಒಂದು ಕ್ಲಾಸ್ಗೆ ಹೋಗಲ್ಲ, ಮೆಂಟಲ್ ಎಬಿಲಿಟಿ ಪಾಠ ಮಾಡಿದವ್ರು ಕೇಳಲ್ಲ, ನನಗೆ ಅರ್ಥ ಆಗಲ್ಲ ಅಂತ. ಆಮೇಲೆ ನೀವು ಕೂತು ಪ್ರಾಕ್ಟೀಸ್ ಮಾಡಲ್ಲ. ಹಾಗಿದ್ರೆ ಇನ್ನೆಲ್ಲಿ ನೀವು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಸೊ ತಾವು ತಪ್ಪದೇ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ ಒಬ್ಬ ವಿದ್ಯಾರ್ಥಿ ಒಂದು ಟಾಪಿಕ್ ಮೇಲೆ 300ರಿಂದ 400 ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು, ರೈಟ್. ಆ ಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ವಾ, ಆಗ ನಿಮ್ಗೆ ಅನುಕೂಲ ಆಗುತ್ತೆ. ಒಂದು 20 ಕ್ವಶನ್ ನಿನಗೆ ಗೊತ್ತಾಗುತ್ತೆ, ಒಂದು 20 ಕ್ವಶನ್ ಗೊತ್ತಾಗಲ್ಲ, ಆಯಿತಾ. ಒಂಚೂರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನು ಗೊತ್ತಾಗದಿರುವಂಥ ಒಂದು 30-40 ಕ್ವಶನ್ಗೆ ಫ್ರೆಂಡ್ಸ್ನ ಕೇಳಿ, ಅಲ್ಲೂ ಗೊತ್ತಾಗದಿರುವಂಥ ಒಂದು 30-40 ಕ್ವಶನ್ಸ್ಗೆ ಟೀಚರ್ಸ್ನ ಕೇಳಿ. ಸೊ 300 ಕ್ವಶನ್ಸನ್ನು ನೀನು 300 ಕ್ವಶನ್ಸ್ ಟ್ರೈ ಮಾಡಿ ಅಟ್ಲೀಸ್ಟ್ ಅದರಲ್ಲಿ 200 ಕ್ವಶನ್ಗೆ ನೀನು ಸಕ್ಸಸ್ಫುಲ್ಲಾಗಿ ಸಾಲ್ವ್ ಮಾಡಿದೆ ಅಂತಂದರೆ 100% ನೀವು ಎಕ್ಸಾಮಲ್ಲಿ ಬರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಸಾಲ್ವ್ ಮಾಡೋ ಲೆವೆಲ್ಗೆ ನೀವು ಬೆಳಿತೀಯಾ, ರೈಟ್. ಎಸ್ ಸ್ನೇಹಿತರೆ, ಇಲ್ಲಿ ನೋಡಿದಾಗ ಏನಾಗುತ್ತೆ ಸರ್, 18% ಆಫ್ 609 ಪ್ಲಸ್ 27.5% ಆಫ್ 450 ಅಂತ ಇದೆ. ಸರ್, ಇದು ನಾನು ಮಾಡ್ತೀನಿ ಸರ್. 18% ಅಂತಂದರೆ 18 ಡಿವೈಡೆಡ್ ಬೈ 100% ಆಫ್ 609 ಪ್ಲಸ್ 27.5 ಡಿವೈಡೆಡ್ ಬೈ 100 ಇಂಟು 450 ಆಯಿತು ಸರ್. ಈ ಸೊನ್ನೆ ಹೊಡಿತೀನಿ. 18 ಇಂಟು 609 ಅದನ್ನು 100ರಿಂದ ಭಾಗಿಸಬೇಕು. 27.5 ಇಂಟು 45 ಅಗೇನ್ ಅದನ್ನು 10ರಿಂದ ಭಾಗಿಸಬೇಕು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್.
ಸರ್ ಕೆನ್ ವಿ ಡೂ ದಿಸ್ ಪ್ರಾಬ್ಲಮ್ ವಿತ್ ಅ ಸಿಂಪಲ್ ಅಂದ್ರೆ ಎಸ್ ವಿ ಕ್ಯಾನ್ ಡೂ ಇಟ್ ಇನ್ ಎ ಸಿಂಪಲ್ ಮ್ಯಾನರ್. ಹೇಗೆ ಮಾಡ್ಬೋದು ಅನ್ನುವಂಥದ್ದು ತಾವು ನೆನಪಲ್ಲಿಟ್ಕೊಂಡ್ರೆ ನಾನು ಹೇಳ್ತಾ ಹೋಗ್ತೀನಿ. ಇದನ್ನ ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈ ಮೆಥಡಲ್ಲಿ ಹೋದಾಗ ದೇವರಾಣೆಗೆ ನಾವು ಮಾಡೋಕ್ಕಾಗಲ್ಲ, ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸಿಂಪಲ್ ಆಗಿ ಹೇಳ್ಕೊಡೋದನ್ನ ನಾನು ಆಯ್ತಾ ಟ್ರೈ ಮಾಡ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ನೋಡಿ ಅಂದಾಜು ಮೌಲ್ಯ ಅನ್ನುವಂಥ ಒಂದು ಮತ ಇದೆ ಇಲ್ಲಿ, ಅಂದಾಜು ಮೌಲ್ಯ, ರೈಟ್. ಸೊ ಈ ಅಂದಾಜು ಮೌಲ್ಯ ಇದ್ದಾಗ ಏನಾಗುತ್ತೆ ಏನು ಅಂತಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದ್ದಾಗ ನನಗೆ ಎಕ್ಸಾಕ್ಟ್ ವ್ಯಾಲ್ಯೂನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನನಗೆ ಯಾವುದೋ ಒಂದು ನಂಬರನ್ನು ನನಗೆ ಬೇಕಾದಂಗೆ ರೌಂಡ್ ಫಿಗರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಈ 609 ಅನ್ನ 600ಗೆ ರೌಂಡ್ ಫಿಗರ್ ಮಾಡ್ಕೋತೀನಿ. 600ಗೆ ರೌಂಡ್ ಫಿಗರ್ ಮಾಡ್ತೀನಿ. ಯಾವುದೇ ಒಂದು ಸಂಖ್ಯೆ ಇತ್ತು ಅಂತಂದ್ರೆ ಅದು 10%ಗೆ ನಾವು 10 ಹೊಡಿತೀವಿ. ನೋಡಿ ನಾನು 18% ಏನು ಮಾಡ್ತೀನಪ್ಪ ಅಂತಂದ್ರೆ 18% ಇಸ್ ಈಕ್ವಲ್ ಟು 20% ಮೈನಸ್ 2% ಮಾಡ್ಕೋತೀನಿ. 20% ಮೈನಸ್ 2% ಮಾಡ್ಕೋತೀನಿ. ಸಹಿತ ನಾವು ನೆನಪಲ್ಲಿ ಇಟ್ಕೊಂಡ್ರಿ 20% ಮೈನಸ್ 2% ಅಂತಂದಾಗ ಸೊ ಹೇಗೆ ಮಾಡ್ಕೋಬಹುದು ಸರ್ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆ ಅದರ 10% ಕಂಡಿಡ್ಬೇಕು ಅಂದ್ರೆ 10 ಹೊಡಿಬೇಕು ಅಂತ ಹೇಳ್ತೀವಿ. ಹಾಗೆ 10%ಗೆ 60 ಆಗುತ್ತೆ, 20%ಗೆ 120 ಆಗುತ್ತೆ, ಅಂದ್ರೆ 120 ಮೈನಸ್ 2%. 10%ಗೆ 10 ಹೊಡಿತೀವಿ, 2%ಗೆ 20 ಹೊಡಿತೀವಿ. ಆಯ್ತಾ, 600ರಲ್ಲಿ 20 ಹೋದ್ರೆ 6 ಉಳಿಯುತ್ತೆ. 1%ಗೆ 6 ಆದರೆ 2%ಗೆ 12 ಆಗುತ್ತೆ, ರೈಟ್. 120ರಲ್ಲಿ 12 ಹೋದ್ರೆ 108, ಅಷ್ಟೇ ಮುಗೀತು. 18% ಆಫ್ 609 ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 108. ತಾವು ನೆನಪಲ್ಲಿ ಇಟ್ಕೊಂಡ್ರಿ ಆನ್ಸರ್ ಬಂದಾಗ ಏನಾಗಬೇಕಾಗುತ್ತೆ, ಇದನ್ನ 9 ಕಡಿಮೆ ಮಾಡ್ಕೊಂಡಿದ್ದೀನಿ, 9 ಕಡಿಮೆ ಮಾಡ್ಕೊಂಡಿದ್ದೀನಿ, ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಹಾಗಾಗಿ ಆನ್ಸರ್ ಯಾವಾಗಲೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನುವಂಥದ್ದು ತಾವು ನೆನಪಲ್ಲಿ ಇಟ್ಕೊಂಡು ಸಾಕಾಗುತ್ತೆ. ಸೊ ನೆಕ್ಸ್ಟ್ ಹಾಗಾದ್ರೆ 450, 450, 27.5%. ನೋಡಿ ಯಾವುದೇ ಒಂದು ಸಂಖ್ಯೆ ಈ 27.5%ನ ಈಗ ಸಿಂಪಲ್ ಆಗಿ ಮಾಡ್ಕೋತೀನಿ ಅಂತಂದ್ರೆ 27.5% ಇಸ್ ನಥಿಂಗ್ ಬಟ್ 25 ಪ್ಲಸ್ 2.5 ಅಂತ ಮಾಡ್ತೀವಿ. 25 ಪ್ಲಸ್ 2.5 ಅಂತೇಳಿ ಮಾಡ್ತೀವಿ. ಹಾಗಾದ್ರೆ 27.5% ಆಫ್ 450, 27.5% ಆಫ್ 450 ಅಂತ ಬಂದಾಗ 450ರಲ್ಲಿ ನೋಡಿ ತಾವು ಆಲ್ವೇಸ್ ಹ್ಯಾವ್ ಟು ಬಿ ರಿಮೆಂಬರ್ ಒಂದಷ್ಟು ವಿಚಾರಗಳನ್ನ ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸರ್ 50% ಅಂದ್ರೆ ಅದ್ರಲ್ಲಿ ಅರ್ಧ, 450ರಲ್ಲಿ 50 ಅಂತಂದ್ರೆ 225 ಆಗುತ್ತೆ. ಸೊ ದಿಸ್ ಇಸ್ 50%. ನೋಡಿ ಸೊ 50% ಅಂತ ಬಂದಾಗ ರೈಟ್ಸ್ ಏನು ಮಾಡ್ಬೋದು ನಾವು, ರೈಟ್, ದಟ್ ಇಸ್ ವಾಟ್ 225 ಆಗುತ್ತೆ. ಇದರಲ್ಲಿ ಅರ್ಧ ಅಂತ ಬಂದಾಗ 25%, 25% ಅಂತ ಬಂದಾಗ ಇದರಲ್ಲಿ ಅರ್ಧ, ರೈಟ್. ಸೊ 112.5 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ರೈಟ್ 25%. 25%ಗೆ 112.5 ಆಯಿತು ಅಂದರೆ 2.5%ಗೆ 11.25 ಆಗುತ್ತೆ, 11.25 ಆಗುತ್ತೆ. ಹಾಗಾದರೆ ಇವೆರಡನ್ನ ಕೂಡಿದ್ರೆ 112 ಪ್ಲಸ್ 11 ಅಂತಂದರೆ 123.75 ಆಗುತ್ತೆ, 123.75 ಆಗುತ್ತೆ. ಇವೆರಡನ್ನ ಕೂಡಬೇಕೀಗ. ಸೊ ಇದಕ್ಕೆ 108 ಪ್ಲಸ್ ಈ 0.75ನ ಬಿಟ್ಬಿಡಿ, ಯಾಕಂದ್ರೆ ನನಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಗಿರೋದ್ರಿಂದ. ಸೊ ನೀವು ಕೂಡಬೇಕಾದಂಥ ಅವಶ್ಯಕತೆನೇ ಇಲ್ಲ, ರೈಟ್. ಸೊ ನೀವು ಕೂಡಬೇಕಾದಂಥ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾದ್ರೆ 108 ಪ್ಲಸ್ 123. ಸೊ 108 ಪ್ಲಸ್ 123 ಅಂತಂದ್ರೆ 100, 200, 23, 8, 31, ರೈಟ್. 231, ರೈಟ್. ಆನ್ಸರು 231ಕ್ಕಿಂತ ಒಂಚೂರು ಜಾಸ್ತಿ ಬರಬೇಕು. ಯಾಕೆ ಅಂತಂದ್ರೆ ಇಲ್ಲಿ 609ರಲ್ಲಿ 9ನ ಬಿಟ್ಟಿದ್ದೀವಿ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ನಿಯರೆಸ್ಟ್ ವ್ಯಾಲ್ಯೂ ಇರೋದ್ರಿಂದ ರೈಟ್ 167 ತುಂಬ ಜಾಸ್ತಿ ಬರೋಕ್ಕೆ ಚಾನ್ಸ್ ಇಲ್ಲ, 248 ಬರೋಕ್ಕೆ ಚಾನ್ಸ್ ಇಲ್ಲ, 220 ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ಎಷ್ಟು ಬರ್ತಪ್ಪ, 233 ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸ್ನೇಹಿತರೆ, ರೈಟ್. ಸೊ ಈ ಥರದ ನೂರಾರು ಪ್ರಶ್ನೆಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರ್ತವೆ. ಸಿಂಪ್ಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಹಾಗಾದ್ರೆ ಮುಂದೆ ಹೋಗೋಣ ಅನ್ನೋ ವಿಚಾರ ಬಂದಾಗ ಮುಂದಿನ ಪ್ರಶ್ನೆ, ದೆಹಲಿ ಪದದಲ್ಲಿರುವ ಅಕ್ಷರಗಳನ್ನ ಎಷ್ಟು ಪ್ರಕಾರಗಳಲ್ಲಿ ಅರೇಂಜ್ ಮಾಡಬಹುದು ಅಂತ ಕೇಳಿದ್ರೆ ಆಕ್ಚುಲಿ ಇದು ಪರ್ಮುಟೇಷನ್ ಮತ್ತೆ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ. ಈ ದೆಹಲಿ ಅನ್ನುವಂಥದ್ದು DELHI, ದೆಹಲಿ ಅನ್ನುವಂಥ ಇದನ್ನ ಅಕ್ಷರ ಏನಿದೆ, ಈ ಪದದಲ್ಲಿ ಅಕ್ಷರ ಏನಿದಾವೆ, ಈ ಅಕ್ಷರಗಳನ್ನ ಬಳಸಿಕೊಂಡು ಎಷ್ಟು ಬೇರೆ ಬೇರೆ ಪದಗಳನ್ನು ರಚಿಸಬಹುದು ಅಂತ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದಾಗ, ಇದು ಆಲ್ರೆಡಿ ಕೇಳಿರುವಂತ ಪ್ರಶ್ನೆ ಇದು, ರೈಟ್. ಹೇಗೆ ಸಾಲ್ವ್ ಮಾಡ್ಬೇಕಾಗತ್ತೆ ಸರ್ ಅಂತಂದ್ರೆ ಫಸ್ಟ್ ನೀವು ಯೋಚನೆ ಮಾಡಬೇಕು, ಡೆಲ್ಲಿ ಪದದಲ್ಲಿ ಎಷ್ಟು ಅಕ್ಷರ ಇದಾವೆ, 5 ಅಕ್ಷರಗಳಿದಾವೆ.
ಎಷ್ಟು ಅಕ್ಷರಗಳನ್ನು ಬಳಸ್ಕೋಬೇಕು? 5 ಬಳಸ್ಕೋಬೇಕು. ಹಾಗಾದ್ರೆ ಅರೇಂಜ್ಮೆಂಟ್ ಆಫ್ n ಡಿಫ್ರೆಂಟ್ ಥಿಂಗ್ಸ್ ಟೇಕನ್ ಆಲ್ ಅಟ್ ಎ ಟೈಮ್ ಅಂತ ಏನು ಕರಿತೀವಿ. ಕೊಟ್ಟಿರುವಂತ n ಸಂಖ್ಯೆಯ ಒಟ್ಟು ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ಬೇರೆ ಬೇರೆ ರೀತಿ ಜೋಡಿಸಬಹುದು ಅಂತ ಕೇಳಿದಾಗ ಅದು n ಫ್ಯಾಕ್ಟೋರಿಯಲ್ ಟೈಮ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಅರೇಂಜ್ಮೆಂಟ್ ಆಫ್ n ಡಿಫ್ರೆಂಟ್ ಥಿಂಗ್ಸ್ ಟೇಕನ್ ಆಲ್ ಅಟ್ ಎ ಟೈಮ್. ಆಕ್ಚುಲಿ ನಮ್ಗೆ ಹಿಂಗೆ ಹೇಳ್ತಾ ಹೋಗ್ತೀವಿ, NPR ಅಂತ ನಮ್ಮ ಸ್ಕೂಲಲ್ಲಿ ಓದ್ಕೊಂಡಿದ್ವಿ. ದಟ್ ಈಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ. ಸೊ ವೆನ್ r ಬಿಕಮ್ಸ್ n, ಎಷ್ಟಿದಾವೋ ಅಷ್ಟನ್ನು ಬಳಸ್ಕೋತೀವಿ ಅಂತಂದಾಗ ಈಗ n ಇಸ್ ಈಕ್ವಲ್ ಟು r ಆಗುತ್ತೆ. ಇವಾಗ ಈ ಫಾರ್ಮುಲಾ ಏನಾಗುತ್ತಪ್ಪ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ n ಫ್ಯಾಕ್ಟೋರಿಯಲ್. ಎರಡು ಸೇಮ್ ಇರೋದ್ರಿಂದ n ಮೈನಸ್ n ಅಂದ್ರೆ 0 ಆಗುತ್ತೆ. 0 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 1 ಅಂತ ಬರುತ್ತೆ. ಹಾಗಾಗಿ ಇದಕ್ಕೆ ಆನ್ಸರು n ಫ್ಯಾಕ್ಟೋರಿಯಲ್. ಇಲ್ಲಿ n ನ ಬೆಲೆ ಅಂದ್ರೆ ಎಷ್ಟು ಅಕ್ಷರ ಇದಾವೆ ಅಂತ. ಎಷ್ಟು ಅಕ್ಷರ ಇದಾವೆ? 5 ಅಕ್ಷರ ಇದಾವೆ. 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಅಂದ್ರೆ ಆ ನಂಬರ್ಸ್ ಅನ್ನ ಮಲ್ಟಿಪ್ಲಿಕೇಶನ್ಸ್ ಮಾಡ್ತಾ ಒಂದೊಂದೇ ಕಡಿಮೆ ಮಾಡ್ತಾ ಹೋಗ್ಬೇಕು. 5 ಇಂಟು 4 ಇಂಟು 3 ಇಂಟು 2 ಇಂಟು 1. ರೈಟ್. ಈಗ 5 4 20, 23 60, 62 120 ಅಂದ್ರೆ ದೆನ್ ಆನ್ಸರ್ ಈಸ್ 120 ಆಗಿರುತ್ತೆ. 120 ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಎಸ್. ಸೊ ಯಾವತ್ತೂ ಅಷ್ಟೇ ಸ್ನೇಹಿತರೆ, ಯಾವತ್ತೂ ಅಷ್ಟೇ ಒಂದು ವಿಚಾರವನ್ನು ತಾವು ನೆನಪಲ್ಲಿ ಇಟ್ಕೊಂಡ್ರಿ, ಇದು ನನ್ನಿಂದ ಆಗಲ್ಲ ಅನ್ನೋದಕ್ಕಿಂತನೂ ಇದು ನನ್ನಿಂದ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ. ನಾವು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ, ನಿರಂತರವಾಗಿ ಕಂಟಿನ್ಯೂಸ್ ಪ್ರಯತ್ನ ಪಡ್ತಾ ಹೋಗ್ಬೇಕಾಗುತ್ತೆ. ಮನುಷ್ಯ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಗೆಲುವು ಅನ್ನುವಂಥ ಸಿಗ್ತಾ ಹೋಗುತ್ತೆ. ಸರ್, ಯಾರಿಗೋ ಒಬ್ಬರಿಗೆ ಅವನಿಗೆ ಏನೋ ಒಂದು 3 ತಿಂಗಳಲ್ಲೇ ಸಕ್ಸಸ್ ಸಿಕ್ಬಿಡುತ್ತೆ. ಒಬ್ಬನಿಗೆ 30 ತಿಂಗಳಾದ ಸಕ್ಸಸ್ ಸಿಗಲ್ಲ, ಒಬ್ಬನಿಗೆ 30 ವರ್ಷ ಆದ ಸಕ್ಸಸ್ ಸಿಗೋದಿಲ್ಲ. ರೈಟ್. ಸೊ ತಾವು ನಂಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ತಮ್ಮ ಶ್ರಮವನ್ನು ನಂಬಬೇಕು, ಹಾರ್ಡ್ ವರ್ಕ್ ಅನ್ನ ನಂಬಬೇಕು, ಅಷ್ಟೇ ಬೇರೆ ಯಾವುದನ್ನು ಕೂಡ ನಂಬಾರ್ದು. ರೈಟ್. ಸೊ ನಿನಗೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಸಕ್ಸಸ್ ಸಿಗೋವರೆಗೂ ಬಿಡಬಾರ್ದು, ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸ್ನೇಹಿತರೆ, ತಾವೆಲ್ಲ ಗೊತ್ತಿರ್ಬೇಕನ್ಸುತ್ತೆ, KFC ಅನ್ನುವಂಥ ಒಂದು ಬ್ರ್ಯಾಂಡ್ ಬಗ್ಗೆ ನೀವು ಕೇಳ್ತೀರಾ ಅನ್ಸುತ್ತೆ. ಆ KFC ಬ್ರ್ಯಾಂಡ್ ಅಥವಾ ಒಂದು ಹೋಟೆಲ್ ಇವತ್ತೇನಿದೆ, ಜಗತ್ತಿನ ಬಹುತೇಕ 140ಕ್ಕೂ ಹೆಚ್ಚು ದೇಶಗಳಲ್ಲಿ, ಜಗತ್ತಿನ 140ಕ್ಕೂ ಹೆಚ್ಚು ದೇಶಗಳಲ್ಲಿ, ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ KFC ಹೋಟೆಲ್ ಇದಾವೆ. ಆದ್ರೆ ಆ ಮಾಲೀಕನಿಗೆ ಸಕ್ಸಸ್ ಅವನ 20 ವರ್ಷದ ಶುರು ಮಾಡ್ಕೋತಾನೆ. ಏನು ಮಾಡಿದ್ರು ಅವ್ನಿಗೆ ಯಾವುದರಲ್ಲೂ ಸಕ್ಸಸ್ ಸಿಗೋದಿಲ್ಲ. ಬಟ್ ಆದ್ರೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಹೋಗ್ತಾನೆ, ನಿರಂತರವಾಗಿ ಪ್ರಯತ್ನ ಪಡ್ತಾ ಹೋಗ್ತಾನೆ. ನೆನಪಲ್ಲಿ ಇಟ್ಕೊಂಡ್ರಿ. ಸೊ ಹಿ ಗಾಟ್ ಸಕ್ಸಸ್ ಅಟ್ ದಿ ಏಜ್ ಆಫ್ 60+. 60-65 ವರ್ಷದಲ್ಲಿ ಅವನಿಗೆ ಸಕ್ಸಸ್ ಅನ್ನ ಸಿಗ್ತಾ ಹೋಗುತ್ತೆ. ಆದ್ರೆ ಆ 25ರಿಂದ ಶುರು ಮಾಡ್ಕೊಂಡಲ್ವಾ, 25ರಿಂದ 65 ವರ್ಷದವರೆಗೆ ಏನು 40 ವರ್ಷ ಜರ್ನಿಯಲ್ಲಿ ಯಾವತ್ತೂ ಕೂಡ ತಾನು ಹಿಡಿದಂತ ಹಠವನ್ನ ಅಥವಾ ಶ್ರಮವನ್ನ, ಪ್ರಯತ್ನ ಹಾಕೋದನ್ನ ನಿಲ್ಲಿಸಲಿಲ್ಲ. ಮಧ್ಯದಲ್ಲಿ ಎಲ್ಲಾದ್ರೂ ಕೂಡ ಅವನು ಶ್ರಮ ಅಥವಾ ಪ್ರಯತ್ನ ಹಾಕೋದು ನಿಲ್ಲಿಸಿ ನನ್ನಿಂದ ಆಗಲ್ಲ, ಯಾವುದೋ ಒಂದು ಕಂಪ್ನಿ ನಾನು ಕೆಲಸ ಮಾಡಿದೆ ಅಂತ ಹೋಗಿದ್ದಿದ್ರೆ ಬಹುಶಃ ಇವತ್ತು KFC ಅನ್ನುವಂಥ ಒಂದು ಹೋಟೆಲ್ ಇರ್ತಿರ್ಲಿಲ್ಲ. ಹಾಗಾಗಿ ತಮ್ಮೆಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸರ್ ನಾನು 60ನೇ ವರ್ಷದವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಅಫ್ಕೋರ್ಸ್ ಐ ಅಗ್ರಿ ವಿತ್ ದಟ್. ನಿನ್ನ ಪ್ರಯತ್ನ ಎಲ್ಲಿವರೆಗೆ ಇರ್ಬೇಕಪ್ಪ, ನಿನ್ನ ಏಜ್ ಕೊನೆಯವರೆಗೂ ಇರಬೇಕು. ಅದಾದ್ಮೇಲೆ ಬಿಡಿ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೆ ಬೇರೆದಕ್ಕೆ ಎಫರ್ಟ್ ಆಗ್ತಾ ಹೋಗಿ. ಒಟ್ಟಾರೆಯಾಗಿ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ಕೂಡಿಟ್ಕೊಂಡಿರ್ಬೇಕು. ಎಫರ್ಟ್ ಅನ್ನು ಹಾಕ್ತಾ ಹೋದಾಗ ಯಾವುದೋ ಒಂದಲ್ಲಿ ಮನುಷ್ಯ ಸಕ್ಸಸ್ ಕಂಡೇ ಕಾಣ್ತಾನೆ. ಸೊ ನಿಮ್ಮ ಎಫರ್ಟ್ ಹೇಗಿರ್ಬೇಕಪ್ಪ ಅಂತಂದ್ರೆ, ನೀನು ಆಗ್ತಾ ಇರುವಂಥ ಪ್ರಯತ್ನಗಳು ಅಥವಾ ಸೊ ನೀನು ಪ್ರಯತ್ನ ಪಟ್ಟು ಪಟ್ಟು ಸೋತು ಸೋತು ಕೊನೆಗೆ ಆ ಸೋಲೆ ನಿನ್ನ ಮುಂದೆ ಸೋತ್ ಬಿಡ್ಬೇಕು. ಎಷ್ಟು ಸಲ ಅಂತ ಇವನು ಸೋಲ್ತಾನೆ, ಈಗ ನಾನು ಸೋಲನ ಅಂತ ಹೇಳಿ ಆ ಸೋಲು ಅನ್ನುವಂಥದ್ದು ನಿನ್ನ ಮುಂದೆ ಸೋಲುವಂಥ ಹಂತಕ್ಕೆ ರೀಚ್ ಆಗೋವರೆಗೂ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದಷ್ಟು ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಆಯ್ತಾ, ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.